ಪ್ರಧಾನಿ ನರೇಂದ್ರ ಮೋದಿ ಅವರೇ ಶಿವಮೊಗ್ಗಕ್ಕೆ ಬಂದರೂ ಕೂಡ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರ ಅಸಮಾಧಾನ ಶಮನ ಆಗಿಲ್ಲ. ಪಕ್ಷಕ್ಕೆ ಸಡ್ಡನ್ನ ಹೊಡೆದಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ತವರಿಗೆ ಮೋದಿ ಬಂದಾಗ್ಲೂ ಈಶ್ವರಪ್ಪ ಅವರಿಂದಾಗಿ ಪಕ್ಷಕ್ಕೆ ಮುಜುಗರ ಆಗಿದೆ. ಯಾಕಂದ್ರೆ ಸಮಾವೇಶದಿಂದ ದೂರ ಉಳಿದ್ಬಿಟ್ರು ಈಶ್ವರಪ್ಪ ಅವರು. ಯಾವುದೇ ನಾಯಕರ ಮನವೊಲಿಕೆಗೂ ಬಗ್ತಾ ಇಲ್ಲ, ಜಗ್ತಾ ಇಲ್ಲ, ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಏನ್ ಹೇಳ್ತಿದ್ದಾರೆ ಅವರು? ಟಿಕೆಟ್ ವಿಚಾರದಲ್ಲಿ ನನ್ನ ಪುತ್ರನಿಗೆ ಟಿಕೆಟ್ ಕೈ ತಪ್ಪೋಕೆ ಯಡಿಯೂರಪ್ಪ ಅವರೇ ಕಾರಣ, ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಕಾರಣ. ಇದು ನೇರಾನೇರ ಆರೋಪ ಈಶ್ವರಪ್ಪ ಅವರು ಮಾಡ್ತಾ ಇರೋದು. ಬಟ್ ಈಶ್ವರಪ್ಪ ಅವರ ಪುತ್ರನ ಟಿಕೆಟ್ ವಿಚಾರದಲ್ಲಿ ದೆಹಲಿಯಲ್ಲಾಗಿದ್ದೇ ಬೇರೆ. ಅಮಿತ್ ಶಾ ಮುಂದೆ ಕಾಂತೇಶ್ ಹೆಸರು ಪ್ರಸ್ತಾಪ ಆದಾಗ ಅಲ್ಲಿ ನಡೆದಿದ್ದೇ ಬೇರೆ. ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಈಗ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕಾಂತೇಶ್ ಹೆಸರು ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪ ಆದಾಗ ಏನು ಮಾತುಕತೆ ಆಯಿತು, ಆ ಉನ್ನತ ಮೂಲಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಕುರುಬ ಸಮುದಾಯಕ್ಕೆ ಸೇರಿದವರು ಅಂತೀರಾ? ಅಷ್ಟು ಕುರುಬ ಮತಗಳ ಕ್ರೋಢೀಕರಣ ಸಾಮರ್ಥ್ಯ ಅವರಿಗಿದೆಯಾ? ಕುರುಬ ಸಮುದಾಯ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯರವರ ಪರವಾಗಿದೆ. ಅಸೆಂಬ್ಲಿ ಚುನಾವಣೆಯಲ್ಲೂ ನಮಗೆ ಹೆಚ್ಚು ಕುರುಬ ಮತಗಳು ಬಂದಿಲ್ಲ. ನಮ್ಮ ಪಕ್ಷಕ್ಕೆ ಕುರುಬ ಮತಗಳು ನಿಗದಿಯಾದಷ್ಟು ಚಲಾವಣೆ ಆಗಿಲ್ಲ. ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಈಶ್ವರಪ್ಪ ಪಾತ್ರ ಅಷ್ಟಾಗಿ ಕಾಣಿಸಿಕೊಂಡಿಲ್ಲ. ಕುರುಬ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡಲು ಶ್ರಮಿಸಿಲ್ಲ. ಇಂಥ ಸಂದರ್ಭದಲ್ಲಿ ಈಶ್ವರಪ್ಪರ ಪುತ್ರನಿಗೆ ಟಿಕೆಟ್ ನೀಡೋದಕ್ಕೆ ಹೇಗೆ ಸಾಧ್ಯ? ಹಾವೇರಿ ಗದಗ ಕ್ಷೇತ್ರದಲ್ಲಿ ಪ್ರಬಲ ವೀರಶೈವ ಲಿಂಗಾಯತ ಮತಗಳು ಹೆಚ್ಚಿವೆ. ಹೀಗಿರುವಾಗ ಇಲ್ಲಿ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ನೀಡಲು ಹೇಗೆ ಸಾಧ್ಯ? ವೀರಶೈವ ಲಿಂಗಾಯತ ನಾಯಕರಿಗೆ ಹಾವೇರಿ ಟಿಕೆಟ್ ಕೊಡೋಣ. ಮತ್ತಷ್ಟು ಡೀಟೇಲ್ಸ್ ನ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಮಾರ್ಚ್ 13ನೇ ತಾರೀಕು ಟಿಕೆಟ್ ಘೋಷಣೆ ಆದಂತಹ ದಿನದಿಂದಾನು ಕೆಎಸ್ ಈಶ್ವರಪ್ಪನವರು ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೊಟ್ಟು ಮಾಡಿ ತೋರಿಸ್ತಾ ಇರುವುದು ಯಡಿಯೂರಪ್ಪ ಅವರನ್ನ. ಅದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರಿಂದಾನೇ ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿ ಪದೇ ಪದೇ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಬಟ್ ದೆಹಲಿನಲ್ಲಿ ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪ ಮಾಡಿದಾಗ ಅಲ್ಲಾಗಿರುವಂತದ್ದೇ ಬೇರೆ. ಅದನ್ನ ಡೀಟೇಲ್ ಆಗಿ ವಿವರಿಸಬಹುದಾ ಮಧುಸೂದನ್? ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಮಧುಸೂದನ್. ನಿಮ್ಮ ಆಡಿಯೋ ನಮ್ಮವರೆಗೂ ರೀಚ್ ಆಗ್ತಾ ಇಲ್ಲ. ಆ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸಿಕೊಂಡು ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಗಮನಿಸ್ತಾ ಇದ್ದೀರಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಶಿವಮೊಗ್ಗಕ್ಕೆ ಬಂದ್ರು. ಶಿವಮೊಗ್ಗಕ್ಕೆ ಬಂದಂತಹ ಸಂದರ್ಭದಲ್ಲೂ ನರೇಂದ್ರ ಮೋದಿಯೇ ನನ್ನ ದೇವರು ಅಂತ ಹೇಳ್ಕೊಳ್ಳುವಂತಹ ಕೆಎಸ್ ಈಶ್ವರಪ್ಪನವರು ಇವತ್ತಿನ ಸಮಾವೇಶದಲ್ಲೂ ಭಾಗಿಯಾಗಿಲ್ಲ. ಅಲ್ಲಿಗೆ ನಾನು ನನ್ನ ಪಟ್ಟನ್ನ ಸಡಿಲಿಸೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಟಿಕೆಟ್ ಕಾಂತೇಶ್ಗೆ ಕೈ ತಪ್ಪಿರುವುದಕ್ಕೆ ಅವರ ಆಕ್ರೋಶ ಇರೋದು BS ಯಡಿಯೂರಪ್ಪ ಅವರ ಮೇಲೆ, ಜೊತೆಗೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರ ಮೇಲೆ. ಅವರಿಬ್ಬರ ಕುರಿತಾಗಿ ಪದೇ ಪದೇ ತಮ್ಮ ಹೇಳಿಕೆಗಳ ಮೂಲಕ ಅವರ ಮೇಲೆಯೇ ಆರೋಪವನ್ನ ಮಾಡ್ತಿದ್ದಾರೆ. ಟಿಕೆಟ್ಗಾಗಿ ಯಡಿಯೂರಪ್ಪ ಅವರು ಶ್ರಮ ಹಾಕಲಿಲ್ಲ, ದೆಹಲಿನಲ್ಲಿ ಹೋಗಿ ನನ್ನ ಪುತ್ರನ ಪರವಾಗಿ ಅವರು ಮಾತನಾಡಲಿಲ್ಲ. ಇದು ಕೆಎಸ್ ಈಶ್ವರಪ್ಪ ಅವರು ಮಾಡ್ತಾ ಇರುವಂತಹ ನೇರ ಆರೋಪ. ಬಟ್ ಅಮಿತ್ ಶಾ ಅವರ ಮುಂದೆ ಕಾಂತೇಶ್ ಹೆಸರು ಪ್ರಸ್ತಾಪ ಆದಾಗ ಅಲ್ಲಾಗಿರುವಂತದ್ದೇ ಬೇರೆ. ಡೀಟೇಲ್ಸ್ ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ರೆಡಿ ಇದ್ದಾರೆ. ಮಧು, ಪ್ಲೀಸ್ ಕಂಟಿನ್ಯೂ. ವಿದ್ಯಾ, 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಆಕ್ಚುಯಲ್ ಆಗಿದ್ದೇನು? ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್, ಬಿಜೆಪಿಯ ಟಿಕೆಟ್ ಕಾಂತೇಶ್ ಅವರಿಗೆ ಮಿಸ್ ಆಗಿದ್ದು ಯಾಕೆ ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇವತ್ತು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನೋಡಿ, ಮಾರ್ಚ್ 13ನೇ ತಾರೀಕು ನೀವು ಈಗಾಗಲೇ ಉಲ್ಲೇಖ ಮಾಡಿದ್ರಿ. ದೆಹಲಿಗೆ ಹೋಗ್ಲಿಕ್ಕಿಂತ ಮುಂಚೆಯೇ BS ಯಡಿಯೂರಪ್ಪನವರು ಒಂದು ಪದವನ್ನು ಹೇಳ್ತಾರೆ ಮಾಧ್ಯಮಗಳ ಮುಂದೆ. KS ಈಶ್ವರಪ್ಪ ಕೂಡ ನನ್ನ ಜೊತೆ ಬರಲಿ, ನೇರವಾಗಿ ನಾನು ಅಮಿತ್ ಶಾ ಅವ್ರ ಮುಂದೆ ಅವ್ರನ್ನ ಕೂಡಿಸ್ತೀನಿ, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಅವರೇ ಕೇಳ್ಕೊಳ್ಳಿ, ನಮ್ದೇನು ಪಾತ್ರ ಇಲ್ಲ ಅದರಲ್ಲಿ ಅಂತ. ಬಟ್ ಈಶ್ವರಪ್ಪನವರು ದೆಹಲಿಗೆ ಹೋಗಲಿಲ್ಲ. ಟಿಕೆಟ್ ನಿಗದಿ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ನಾಯಕರು ಹೋದ್ರು ಹಾಗಾದರೆ ನೇರವಾಗಿ ದೆಹಲಿಗೆ? ಬಸವರಾಜ ಬೊಮ್ಮಾಯಿ, ಅಶೋಕ್, BY ವಿಜಯೇಂದ್ರ, ಈತ ಪ್ರಹ್ಲಾದ್ ಜೋಶಿ ಅವರಿದ್ರು, BS ಯಡಿಯೂರಪ್ಪನವರಿದ್ರು. ಸಾಲು ನಾಯಕರು ರಾಜ್ಯದ ಪರ ನೇರವಾಗಿ ಹೈಕಮಾಂಡ್ ನಾಯಕರ ಹತ್ರ ಮಾತನ್ನ ಆಡಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಬಲ ಕುರುಬ ಸಮುದಾಯಕ್ಕೆ ಸೇರಿದಂಥ ಬಿಜೆಪಿಯಲ್ಲಿ ಇರುವಂಥ ನಾಯಕರ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿ ಇರುವಂಥ KS ಈಶ್ವರಪ್ಪನವರು ಯಾಕೆ ಹೋಗಲಿಲ್ಲ ಹಾಗಾದರೆ? ಇದು ಮೊದಲನೇ ಗೊಂದಲ ಆಯ್ತಾ, ಎಡವಟ್ಟು ಆಯ್ತಾ KS ಈಶ್ವರಪ್ಪನವರ ಪಾಲ್ಗೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಇನ್ನು ದೆಹಲಿಗೆ ಹೋದಾಗ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಖುದ್ದು ಅಮಿತ್ ಶಾ ಅವರೇ ಮಧ್ಯ ಪ್ರವೇಶ ಮಾಡಿ, ನೀವೇನೋ ಉಲ್ಲೇಖ ಮಾಡ್ತಾ ಇದ್ದೀರಿ KS ಈಶ್ವರಪ್ಪರ ಪುತ್ರ KE ಕಾಂತೇಶ್ ಅವ್ರಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನೀಡಿ ಅಂತ. ಆದರೆ ಇತ್ತೀಚೆಗೆ ನಡೆದಂಥ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಪ್ರಬಲ ಕುರುಬ ಸಮುದಾಯದ ಮತಗಳನ್ನು ಎಷ್ಟು ಕ್ರೋಢೀಕರಣ ಮಾಡಿದ್ರು ಈಶ್ವರಪ್ಪನವರು? ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕ ಅಂತ ಹೇಳಿದ್ರೆ ಮೊದಲನೇದಾಗಿ ಬರೋದು
ಸಿದ್ದರಾಮಯ್ಯನವರ ಹೆಸರೇ ಹೊರತು KS ಈಶ್ವರಪ್ಪನವರ ಹೆಸರಲ್ಲ. ಅದಕ್ಕೆ ಅಂತ ಸಮ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಇರುತ್ತಲ್ಲ, 50%, 45%, 40% ಅಷ್ಟು ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಈಶ್ವರಪ್ಪನವರು ಶಕ್ತರಾಗಿಲ್ಲ. ಈಗ ಒಂದು ವೇಳೆ ನಾವೇನಾದರೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ನ KE ಕಾಂತೇಶ್ ಅವ್ರಿಗೆ ಕೊಟ್ಟರೆ, ಈಶ್ವರಪ್ಪನವರ ಪುತ್ರರಿಗೆ ಕೊಟ್ಟರೆ ಅವ್ರು ಗೆಲ್ತಾರೆ ಅನ್ನೋ ಗ್ಯಾರಂಟಿ ಏನು? ಜೊತೆಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಗಳೇ ಅಗ್ರಗಣ್ಯ ಸ್ಥಾನದಲ್ಲಿ ಇರೋದು, ನಿರ್ಣಾಯಕ ಸ್ಥಾನದಲ್ಲಿ ಇರೋದು. ಅಂಥ ಪರಿಸ್ಥಿತಿಯಲ್ಲಿ ನಾವು ಒಬ್ಬ ಕುರುಬ ನಾಯಕರನ್ನ ಕರ್ಕೊಂಡು ಬಂದು ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಗೆಲುವು ಸಾಧ್ಯನಾ? ನಮಗೆ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳು ಕೂಡ BJP JDS ಅಭ್ಯರ್ಥಿಗಳು ಕಣಕ್ಕಿಳಿದು ಅವರೇ ಗೆಲ್ಲಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಹೀಗಾಗಿಯೇ ನಾವು ಈಗ KS ಈಶ್ವರಪ್ಪರ ಪುತ್ರ KE ಕಾಂತೇಶ್ಗೆ ಟಿಕೆಟ್ ನೀಡೋಕೆ ಆಗಲ್ಲ ಅನ್ನೋ ಒಂದು ಮಾತನ್ನ ನೇರವಾಗಿ ಹೇಳಿದ್ದಾರೆ. ಈ ವಿಷಯ ಮುಂಚೆಯೇ KS ಈಶ್ವರಪ್ಪನವ್ರಿಗೆ ಏನಾದರೂ ಗೊತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದ್ರೆ, KE ಕಾಂತೇಶ್ಗೆ ಟಿಕೆಟ್ ಮಿಸ್ ಆಗೋಕ್ಕೆ ಎಲ್ಲೋ ಒಂದು ಕಡೆ KS ಈಶ್ವರಪ್ಪ ಕೂಡ ಕಾರಣ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ವಿದ್ಯೇಶ್ವರಿ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.